ಇದ್ದಾರೆ. ಈಗ ಉತ್ತರ ಕರ್ನಾಟಕ ತುಂಬ ಒಳ್ಳೆ ಹೆಸರು ಮಾಡ್ಕೊಂಡಂಥ ನಮ್ಮ ಶಶಿಕಾಂತ್ ಗುರೂಜಿ ಈಗ ನಿಧಾನಕ್ಕೆ ಬಿಡದಿ ಮೂಲಕ ದಕ್ಷಿಣ ಕರ್ನಾಟಕದ ರೈತರಿಗೆ ಸಹಿತ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಪ್ಪ ನೀವು ಭಯಪಡ್ತೀರಿ? ನಿಜವಾಗಿಯೂ ಅವರ ಭಾಷಣವನ್ನು ನೋಡಿದಾಗ ಅನ್ನಿಸ್ತದ, ಹೌದಪ್ಪ ಇವರು ಎನ್ಕರೇಜು ಇದ್ದಾರೆ. ಮನುಷ್ಯ ಎಲ್ಲರೂ ಜಾಗೃತಿಗೊಳಿಸ್ತಾ ಇದ್ದಾರೆ. ಇದು ಆಗಬೇಕಾಗಿದ್ದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕಾಗಿದೆ. ಇವತ್ತು ಹೆಸರು ಕೊಡ್ಬೇಕಾಗ್ಯದ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಪ್ಪ. ಯಾರು ಮಾಡೋದಿಲ್ಲ ಉದ್ಧಾರ ನಮ್ಮನ್ನು. ನಮ್ಗೆ ಯಾರೂ ಮಾರ್ಕೆಟ್ ಕೊಡೋದಿಲ್ಲ, ನಮ್ಗೆ ಯಾರೂ ನೀರು ಕೊಡೋದಿಲ್ಲ. ಇವು ನೋಡ್ರಿ 80 ವರ್ಷದಿಂದ ಎಷ್ಟು ನೀರಾವರಿ ಆಗ್ಯದಪ್ಪ ನೀರು ನಮಗೆಲ್ಲರಿಗೂ. ಇಡೀ ದೇಶದ ನೀರಾವರಿ ಇಷ್ಟೋ ಸಮೃದ್ಧ ಆಗಬೇಕಾಗಿತ್ತು. ಎಲ್ಲ ಕಡೆ ಡ್ಯಾಮ್ಸ್ಗಳು, ಅಲ್ಲಲ್ಲೇ ಚೆಕ್ ಡ್ಯಾಮ್ಸು, ಮತ್ತೇನೋ ಮುಗಿದೊಂದು ಆಗ ಇಡೀ ವಿಶ್ವದಲ್ಲಿ ಅತ್ಯಂತ, ಯಾಕಂದ್ರೆ ನೀರು ಸಾಕಷ್ಟದ ನಮ್ಮಲ್ಲಿ. ನೀರಿಗೇನು ಬರ ಇಲ್ಲ, ಮಳೆಗೂ ಬರ ಇಲ್ಲ, ಮನುಷ್ಯನಿಗೂ ಏನು ಬರ ಇಲ್ಲ. 4 ವರ್ಷಕ್ಕೊಮ್ಮೆನೋ ಬರ ಬಂದು ಹೋಗ್ತದೆ ಅಂತ ತಡೆಯೋದು ಶಕ್ತಿ ನಮ್ಮ ಈ ವಾತಾವರಣಕ್ಕದ, ನಮ್ಮ ನೆಲಕ್ಕದ, ನಮ್ಮ ಜಲಕ್ಕದ. ಅದು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ನಾವು ಸರಿಯಾಗಿ ಇಲ್ಲಿವರೆಗೆ ಮಾಡ್ಕೊಂಡಿಲ್ಲ. ಇಲ್ಲೇ ನೋಡ್ರಿ, ಇದೇ ನಮ್ಮ ಆಲ್ಮಟ್ಟಿ ಡ್ಯಾಮನ್ನು ನಾವು ಎಷ್ಟು ಎತ್ತರಕ್ಕೆ ಇರಿಸ್ಬೇಕಾಗಿತ್ತು. ಇಷ್ಟರೊಳಗೆ ಅಲ್ಲಿ ವಿದ್ಯುತ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆ ಉಳಿದ ನೀರಾಗಿ ಮುಂದಿನ ಎಕ್ಸಸ್ ಆಗಿ ಆಂಧ್ರಕ್ಕೋ ತೆಲಂಗಾಣಕ್ಕೋ ಹೋಗುವಂಥದ್ದು ಮಾಡ್ಕೋಬೇಕಾಗಿತ್ತು. ಇಷ್ಟರೊಳಗೆ ನಾವು ಗಂಗಾ ಮತ್ತು ಇಲ್ಲಿ ಕೆಳಗೆ ಕಾವೇರಿ ಇವೆರಡು ನದಿಗಳನ್ನು ಜೋಡಿಸುವಂಥ, ಗೋದಾವರಿಯನ್ನು ಜೋಡಿಸುವಂಥ, ಕೃಷ್ಣನ ಜೋಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಇವೆಲ್ಲ ಆಗಿದ್ರೆ ಇವತ್ತು ಇಡೀ ದೇಶ ನಂದನವನ ಆಗಿರ್ತಿತ್ತು. ಇಡೀ ದೇಶ ಜಗತ್ತಿಗೆ, ಇಡೀ ಇದು ಭಾರತದ ಸಹ ಇಡೀ ವಿಶ್ವಕ್ಕೆ ಅನ್ನ ಹಾಕುವಂಥದ್ದು. ಅದ್ರ ಜೊತೆಗೆ ಅನ್ನ ಹೊಟ್ಟೆ ತುಂಬ ಇದ್ದಾಗ ವಿದ್ಯಾದಾನ ಹೆಚ್ಚಾಗ್ತದೆ, ಉಳಿದ ಡೆವಲಪ್ಮೆಂಟ್ಗಳು ಆಗ್ತಾವೆ. ಇದನ್ನೆಲ್ಲ ತಿಳ್ಕೊಂಡು ಇವತ್ತು ನಾವು ಹೆಜ್ಜಿರಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಶಶಿಕಾಂತ್ ಗುರೂಜಿಯವರು ಮುಂಚೂಣಿಯಲ್ಲಿರ್ತಾರೆ. ಅವ್ರ ಬಗ್ಗೆ ಯಾಕೆ ಇವತ್ತು ಹೊತ್ತು ಹೇಳ್ತಾ ಇದ್ದೀರಪ್ಪ, ನಂಬುವಂಥ ವ್ಯಕ್ತಿ. ಯಾಕಂದ್ರೆ ಇವತ್ತು ತಮ್ಮ ತಿಕ್ಕಾಟ, ಜಗಳ, ನಾ ಮುಂದ, ನೀ ಮುಂದ, ನಾನ ರಾಜ, ನೀನೇ ನನ್ನ ಕೈ ಸೇವಕ ಅನ್ನುವಂಥ ವಾತಾವರಣ